ಮೊದಲನೇದಾಗಿ ಫಸ್ಟ್ ಮೇನ್ ಮಕ್ಕಳ. ಸೊ ಇದರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಲಿಕ್ಕಿತ್ತು. ಫಸ್ಟ್ ಕ್ವಶನ್, ಅನುಸಾರ ವಿಸರ್ಗಗಳನ್ನು ಹೀಗೆನ್ನುತ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದರಲ್ಲಿ 4 ಆಪ್ಷನಲ್ಲಿ ಯೋಗವಾಹ ಸರಿಯಾಗಿರುವಂತಹ ಉತ್ತರ ಮಕ್ಕಳ. ಹಾಗಾಗಿ ಆಪ್ಷನ್ ಸಿ ಅನ್ನು ಹಾಕಿದರೆ 1 ಅಂಕ ಸಿಗ್ತದೆ. ಸೆಕೆಂಡ್ ಕ್ವಶನ್, ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ. ಸೊ ಅಲ್ಲಿ ಲೋಕದೊಳ್ ಒಳ್ ಅಂತ ಬರ್ತದೆ, ಹಾಗಾಗಿ ಅದು ಹಳೆಗನ್ನಡದ ವಿಭಕ್ತಿಯಾಗಿದೆ, ಅದು ಸಪ್ತಮಿ ವಿಭಕ್ತಿಗೆ ಬರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಡಿ ಸಪ್ತಮಿ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಕಂಗೆಡು ಅನ್ನೋದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವಂತಹ ಪದ, ಹಾಗಾಗಿ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿದ್ರೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ 4ನೆಯ ಪ್ರಶ್ನೆ, ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ. ಸೊ ಬಹಳ ಈಸಿ, ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿರೋದು ಮಕ್ಕಳ. ಹಾಗಾಗಿ ಆಪ್ಷನ್ ಬಿ ಪ್ರಶ್ನಾರ್ಥಕ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ 5ನೆಯ ಪ್ರಶ್ನೆ, ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ಅಜಂತ, ವಿದ್ಯಾಭ್ಯಾಸ, ಅತ್ಯಾದರ, ಸನ್ಮಾನ ಅಂತ ಕೊಟ್ಟಿದ್ದಾರೆ. ಸನ್ಮಾನ, ಸೊ ಅದು ಅನುನಾಸಿಕ ಸಂಧಿಗೆ ಬರ್ತದೆ, ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವ ಉತ್ತರ. 6ನೆಯ ಪ್ರಶ್ನೆ, ಜಾಣತನ ಎಂಬುದು ಈ ವ್ಯಾಕರಣಾಂಶ ಆಗಿದೆ. ಸೊ ಜಾಣತನ ಅನ್ನೋದು ಕೊಟ್ಟರೆ 4 ಆಪ್ಷನಲ್ಲಿ ತದ್ದಿತಾಂತ ಭಾವನಾಮಕ್ಕೆ ಬರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಎ ಅಂತ ಹಾಕಿದ್ರೆ 1 ಅಂಕ. ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡೂ ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸೊ 7ನೇ ಪ್ರಶ್ನೆ, ಇಲ್ಲಿ ತತ್ಸಮ ತದ್ಭವ ಕೊಟ್ಟಿದ್ದಾರೆ ಮಕ್ಕಳ. ದೃಷ್ಟಿ, ದಿಟ್ಟಿ, ತಪಸ್ವಿ, ತವಸಿ. ಸೊ ಹಾಗಾಗಿ ತವಸಿ ಅಂತ ಹೇಳಿ ಬರೀಬೇಕು. 8ನೇ ಪ್ರಶ್ನೆ, ನಾನು ಪುರುಷಾರ್ಥಕ ಸರ್ವನಾಮ, ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಬರ್ತದೆ. 9ನೇ ಪ್ರಶ್ನೆ, ಸುಮ್ಮನೆ ಸಮಾನಾರ್ಥಕ ವ್ಯಯ, ಸರಸರನೆ ಅನ್ನೋದು ಅನುಕರಣಾವ್ಯಯಕ್ಕೆ ಬರುವಂಥದ್ದು, ಹಾಗಾಗಿ ಅನುಕರಣಾವ್ಯಯ ಅಂತ ಹೇಳಿ ಬರಿಬೇಕಾಗ್ತದಲ್ಲಿ. 10ನೇ ಪ್ರಶ್ನೆ, ಇಲ್ಲಿ ಗ್ರಾಂಥಿಕ ಪದಗಳನ್ನ ಕೊಟ್ಟಿದ್ದಾರೆ. ಸಕ್ಕಾರಿ ಅಂದರೆ ಸಕ್ಕರೆ, ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ ಸರಿಯಾಗಿರುವಂತಹ ಉತ್ತರ. ಸೊ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಬರ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 7 ಪ್ರಶ್ನೆಗಳು ಬರ್ತದೆ. 11ನೇ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಸೊ ನಾವಿಲ್ಲಿ ವಾಕ್ಯ ಪೂರ್ತಿಯಾಗಿ ಬರೆದಿರಬೇಕು ಮಕ್ಕಳ. ಶಾನುಭೋಗರ ಬ್ರಹ್ಮಾಸ್ತ್ರ ಕರ್ದಿ ಪುಸ್ತಕ. 12ನೇದು, ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು? ಸೊ ಶಿವಾನುಭವ ಶಬ್ದಕೋಶ ಕೃತಿಯನ್ನು ಬರೆದವರು ಫಾಗು ಹಳಕಟ್ಟಿಯವರು. ನೆಕ್ಸ್ಟ್ 13ನೇ ಪ್ರಶ್ನೆ, ಶಬರಿ ರಾಮಲಕ್ಷ್ಮಣರಿಗೆ ಏನನ್ನ ಸಂಗ್ರಹಿಸಿದಳು? ಸೊ ಶಬರಿ ರಾಮಲಕ್ಷ್ಮಣರಿಗೆ ಪರಿಮಳದ ಹೂವು, ರುಚಿಕರವಾದ ಹಣ್ಣು ಹಂಪಲು, ಮಧುಪರ್ಕ ಎಂಬ ಪಾನೀಯಗಳನ್ನು ಸಂಗ್ರಹಿಸಿಟ್ಟಿದ್ದಳು. ನೆಕ್ಸ್ಟ್ 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಸೊ ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಸಲುಗೆಯನ್ನು ಕೊಟ್ಟರೆ ಮೊದಲಿನಂತೆಯೇ ಸೊಕ್ಕಿನಿಂದ ಹಾಳಾಗ್ತಾರೆ ಎಂಬ ಕಾರಣಕ್ಕಾಗಿ ಸೂರ್ಯಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಿ ಹೇಳ್ತಾನೆ. 15ನೇ ಪ್ರಶ್ನೆ, ದುರ್ಯೋಧನನು ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು? ಸೊ ದುರ್ಯೋಧನ, ಭೀಮ, ಅರ್ಜುನ. ಸೊ ನೀವು ಅರ್ಜುನನ ಬದಲಿಗೆ ಪಾರ್ಥ ಅಂತ ಬರೆದಿದ್ರು, ಯಾಕೆಂದ್ರೆ 2 ಹೆಸರು ಒಂದೇನೆ, ಹಾಗಾಗಿ ಪಾರ್ಥ ಅಂತ ಬರೆದಿದ್ರು ಅಂಕ ಸಿಗ್ತದೆ. ಸೊ ದುರ್ಯೋಧನ, ಭೀಮ, ಅರ್ಜುನ ಅವರಿಬ್ಬರನ್ನ ಕೊಂದ ಬಳಿಕ ಸಂಧಿಯನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾರೆ. 16ನೇ ಪ್ರಶ್ನೆ, ಮುನಿಸುತರು ಲವನ ಕುದುರೆಯನ್ನ ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು? ಸೊ ಮುನಿಸಿತರು ಲವನ ಕುದುರೆಯನ್ನ ಕಟ್ಟಿದ್ದನ್ನು ನೋಡಿ ಅರಸರು ನಮ್ಮನ್ನ ಬಡಿತಾರೆ, ಹೊಡಿತಾರೆ, ಅದಕ್ಕಾಗಿ ಅವರು ಹೆದರ್ಕೊಳ್ತಾರೆ. 17ನೇ ಪ್ರಶ್ನೆ, ದುಡ್ಡಿನ ಪೈತ ಅಡಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ? ದುಡ್ಡಿನ ಪೈತ ಅಡಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣಿಸ್ತದೆ. ಸೊ ಇದಿಷ್ಟು ಮಕ್ಕಳ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರ್ತದೆ. ಸೊ ನೆಕ್ಸ್ಟ್ 2 ಅಂಕಕ್ಕೂ ಸಹ ಈಸಿ ಇರೋ ಪ್ರಶ್ನೆಗಳೇ ಇದೆ, ಯಾವುದೂ ನಿಮಗೆ ಡಿಫಿಕಲ್ಟ್ ಇರೋ ಕೇಳಿಲ್ಲ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ, ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ವನದಲ್ಲಿ ಮೂಡಿದ ಯೋಚನೆಗಳು ಯಾವ್ಯಾವು, ಅರಿವನ್ನ ಕುರಿತು ವಚನಕಾರರ ದೃಷ್ಟಿಯನ್ನು